ನಾಗರಿಕ ಸಮಾಜವೇ ತಲೆ ತಗ್ಗಿಸಬೇಕು ಈ ಸುದ್ದಿಯನ್ನು ನೋಡ್ತಾ ಇದ್ರೆ. ಯಾಕೆ ಗೊತ್ತಾ, 10ನೇ ತರಗತಿ ವಿದ್ಯಾರ್ಥಿನಿ ಮಗುವಿಗೆ ಜನ್ಮ ನೀಡಿದಂತ ಘಟನೆ ನಡೆದಿದೆ. 10ನೇ ತರಗತಿಯ ವಿದ್ಯಾರ್ಥಿನಿ ಒಂದು ಮಗುವಿಗೆ ಜನ್ಮ ನೀಡಿದ. ನೀವೇ ಏನ್ರಿ ದೊಡ್ಡ ವಿಚಾರ, ಎಂತ ನಾಗರಿಕ ಸಮಾಜದಲ್ಲಿದ್ದೀವ, ಯಾವ ಸಮಾಜದಲ್ಲಿದ್ದೀವಿ ಅಂತ ಯೋಚನೆ ಮಾಡ್ಬೇಕ್ರಿ. ತೀವ್ರ ಹೊಟ್ಟೆ ನೋವಿನಿಂದ ಬಾಲಕಿ ನರಳಾಡ್ತಾ ಇರ್ತಾಳೆ. ಆಸ್ಪತ್ರೆ ಕರ್ಕೊಂಡು ಹೋದಾಗ ಗೊತ್ತಾಗುತ್ತೆ ಗರ್ಭಿಣಿ ಅಂತ ಹೇಳಿ. ಬೆಂಗಳೂರಿನಲ್ಲಿ ಮಗುವಿಗೆ ಜನ್ಮ ನೀಡಿದಾಳೆ ವಿದ್ಯಾರ್ಥಿನಿ. ರಾಯಚೂರು ಮೂಲದ ಗುರುದೇವ್ ಈ ಕೃತ್ಯವನ್ನ ಎಸಗಿರೋದು ಅಂತ ಗೊತ್ತಾಗಿದೆ. ವೈದ್ಯರ ಮಾಹಿತಿಯನ್ನ ಆಧರಿಸಿ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ಆರೋಪಿ ಗುರುದೇವನ್ನ ಬಂಧಿಸಿ ಜೈಲ್ಗಟ್ಟಿದ್ದಾರೆ ಪೊಲೀಸರು. ಅವನೇನೋ ಜೈಲ್ಗೊಟ್ಟೋದ. ಪಾಪ ಇವಳು ಕತೆ ಹೇಳಿ, ಈ ಸ್ಟೂಡೆಂಟ್ ಕತೆ ಹೇಳಿ, ಈ 10ನೇ ತರಗತಿಯ ಹೆಣ್ಮಗಳ ಕತೆ ಹೇಳಿ. ಅಲ್ಲಿವರೆಗೂ ಇಷ್ಟು ಒಂದು ಗರ್ಭಿಣಿಯಾಗಿ ಒಂದು ಮಗುವಿಗೆ ಜನ್ಮ ನೀಡೋವರೆಗೂ ಮನೆಯವ್ರಿಗೆ ಯಾರಿಗೂ ಗೊತ್ತೇ ಆಗಿಲ್ವಾ ಈ ವಿಚಾರ? ಅಥವಾ ಅವಳೇನು ಮನೇಲಿದ್ಲಾ, ಹಾಸ್ಟೆಲ್ ಇಲ್ದಿದ್ರೆ ವಾರ್ಡನ್ ಗೊತ್ತಿರ್ಲಿಲ್ವಾ? ಮನೇಲಿದ್ದಿದ್ರೆ ಅವರ ಹೆತ್ತವ್ರಿಗೆ ಗೊತ್ತಾಗಿರ್ಲಿಲ್ವಾ ಈ ವಿಚಾರ? ಹೊಟ್ಟೆ ನೋವು ಬಂದು ಹೋಗಿ ಹಾಸ್ಪಿಟಲ್ಗೆ ಮಗುವಿಗೆ ಜನ್ಮ ನೀಡುವವರೆಗೂ ಆಕೆ ಗರ್ಭಿಣಿ ಅನ್ನೋ ವಿಚಾರ ತನ್ನ ತಂದೆ ತಾಯಿಗಾಗ್ಲಿ, ಅಟ್ಲೀಸ್ಟ್ ತಾಯಿಗಾಗ್ಲಿ ಮನೇಲಿ ಗೊತ್ತೇ ಇರಲಿಲ್ವಾ? ಹಲವಾರು ಅನುಮಾನಗಳು ಮೂಡ್ತಾವ್ರಿ. ಆ ಹೆಣ್ಮಗಳು ಏನ್ ಕಥೆ ಆಗಿತ್ತು, ಏನಾಗಿತ್ತು? ಸದ್ಯಕ್ಕೇನೋ ಆರೋಪಿಯನ್ನ ಬಂಧಿಸಿ ಜೈಲ್ಗಟ್ಟಲಾಗಿದೆ. ಆದರೆ ಆ ಹೆಣ್ಮಗಳು ಕಥೆ ಹೇಳಿ. 10ನೇ ಕ್ಲಾಸ್ ಹೋಗ್ತಾ ಇರುವಂಥ ಹೆಣ್ಮಗಳು. ನಾನು ಎಕ್ಸ್ಪೆಷಲಿ ನಿಮ್ಮ ತಂದೆ ತಾಯಿಗಳಿಗೆ ಅಂದರೆ ಪೋಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಜ್ಞಾನ ಇರಲಿ. ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಜ್ಞಾನ ಇರಲಿ. ಶಾಲೆಗೆ ಕಳಿಸ್ತಾ ಇರೋ ನಿಮ್ಮ ಹೆಣ್ಣುಮಕ್ಳ ಬಗ್ಗೆ ಜ್ಞಾನ ಇರಲಿ. 10ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಳು ಒಂದು ಮಗುವಿಗೆ ಜನ್ಮ ನೀಡೋವರೆಗೂ ಹೆತ್ತವರಿಗಾದ್ರೂ ಆಕೆ ಗರ್ಭಿಣಿ ಅನ್ನೋ ವಿಚಾರ ಗೊತ್ತೇ ಆಗ್ಲಿಲ್ವಾ? ಸೂಚನೆನೇ ಸಿಗೋಲ್ವಾ ಗರ್ಭಿಣಿ ಅನ್ನುವಂಥ ವಿಚಾರಕ್ಕೆ? ಏನಾಗಿರಬಹುದು ವಿಚಾರದಲ್ಲಿ ಅನ್ನೋ ಪ್ರಶ್ನೆಗಳು, ಆತಂಕ, ಕುತೂಹಲ ಎಲ್ಲವೂ ಉಟ್ಕೊಳ್ಳುತ್ತೆ. ಯಾವ ಸಮಾಜದಲ್ಲಿದ್ದೀವಿ ನಾವು? ಏನು ಮೆಸೇಜ್ ಕೊಡ್ತಾ ಇದ್ದೀವಿ? ಅವನು ಯಾವನೋ ಅದಕ್ಕೆ ಕಾರಣೀಕರ್ತ ಆದ, ಅವನು ಜೈಲಿಗೆ ಹೋದ. ಆ ಮಗುವಿನ ಕತೆ ಏನು? ಆ ಹೆಣ್ಮಗಳ ಕತೆ ಏನು? ಶಾಲೆಗೆ ಹೋಗೋ ಮಕ್ಕಳ ಬಗ್ಗೆ ಗಮನ ಇರಲಿ ಪೋಷಕರಿಗೆ. ಬರೀ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಕಮಿಟ್ಮೆಂಟ್ಸು, ನಿಮ್ಮ ಫೋನು ಇದಷ್ಟೇ ಅಲ್ಲ ನಿಮ್ಮ ಲೈಫು. ನಿಮ್ಮ ಮನೆಯ ಮಕ್ಕಳ ಬಗ್ಗೆ ಗಮನ ಇರಲಿ, ಅವರ ಆರೋಗ್ಯದ ಬಗ್ಗೆ ಗಮನ ಇರಲಿ.